ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ನಾವು ಯುದ್ಧದ ಆರಂಭ ಆಗೋದು ಮತ್ತು ಎರಡೂ ಪಕ್ಷದ ವೀರರು ಪರಸ್ಪರ ಕಾದಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಯಾರ್ಯಾರ ಜೊತೆ ಹೋರಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಭೀಷ್ಮರು ಅರ್ಜುನನ ಜೊತೆ, ಮತ್ತೆ ಸಾತ್ಯಕಿ ಕೃತವರ್ಮನ ಜೊತೆ, ಕೋಸಲ ರಾಜ ಅಭಿಮನ್ಯುವಿನ ಜೊತೆ, ಆಮೇಲೆ ಭೀಮಸೇನನ ಜೊತೆ ದುರ್ಯೋಧನ ಯುದ್ಧ ಮಾಡಿದ್ದು, ಮತ್ತೆ ದುಶ್ಯಾಸನನ ಜೊತೆ ನಕುಲ, ದುರ್ಮುಖನ ಜೊತೆ ಸಹದೇವ. ಹೀಗೆ ಒಬ್ರು ಬಾಣಗಳನ್ನ ಬಿಟ್ಟು ತುಂಬಾ ಭೀಕರವಾಗಿ ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸ್ವತಃ ಮಹಾರಾಜ ಯುಧಿಷ್ಠಿರ ಶಲ್ಯನ ಎದುರು ಬರ್ತಾನೆ. ಮದ್ರರಾಜ ಶಲ್ಯ ಇದನಲ್ಲ, ಅವನು ಯುಧಿಷ್ಠಿರನ ಧನಸ್ಸನ್ನ 2 ತುಂಡು ಮಾಡಿಬಿಡ್ತಾನೆ. ನೋಡಿ, ಈಗ ಇಲ್ಲಿ ಏನು ಆಗ್ತಾ ಇದೆಯೋ, ನಾವೇನು ಕೇಳ್ತಾ ಇದೀವೋ ಅದನ್ನ ಕಲ್ಪನೆ ಮಾಡಿಕೊಂಡಾಗ ನಮ್ಮ ಕಣ್ಣು ಮುಂದೆ ಆ ಚಿತ್ರ ಬರುತ್ತೆ. ಆಯ್ತಾ? ಅವ್ರು ಹೇಗೆ ಯುದ್ಧ ಮಾಡ್ತಾ ಇರ್ಬೋದು. ಯುಧಿಷ್ಠಿರ ಬಂದಿದ್ದಾನೆ, ಅವನ ಎದುರುಗಡೆ ಶಲ್ಯ ಇದ್ದಾನೆ. ಯುಧಿಷ್ಠಿರ ಇನ್ನೂ ಧನಸ್ಸನ್ನ ಎತ್ಕೊಳ್ತಾ ಇದ್ದಾನೆ, ಅಷ್ಟರಲ್ಲಿ ಅವನು ಆ ಧನಸ್ಸನ್ನ 2 ತುಂಡು ಮಾಡಿಬಿಡ್ತಾನೆ. ಆಗ ಧರ್ಮರಾಜ ತಕ್ಷಣನೇ ಇನ್ನೊಂದು ಧನಸ್ಸನ್ನ ತಗೊಂಡು ಮದ್ರರಾಜನನ್ನ ಬಾಣಗಳಿಂದ ಆಚ್ಛಾದಿಸ್ತಾನೆ. ಆಮೇಲೆ ದೃಷ್ಟದ್ಯುಮ್ನ ಇದನಲ್ಲ, ಅವನು ದ್ರೋಣಾಚಾರ್ಯರ ಎದುರುಗಡೆ ಬಂದು ನಿಂತ್ಕೊಳ್ತಾನೆ. ದ್ರೋಣಾಚಾರ್ಯರು ಕೋಪ ಮಾಡಿಕೊಂಡು ಅವನ ಧನಸ್ಸನ್ನ 3 ತುಂಡುಗಳನ್ನಾಗಿ ಮಾಡ್ತಾನೆ. ನೋಡಿ, ಇಲ್ಲಿ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಶಿಷ್ಯ, ಆದ್ರೆ ಇಲ್ಲಿ ಗುರುವಿನ ಜೊತೆನೆ ಯುದ್ಧ ಮಾಡುವಂತ ಒಂದು ಪ್ರಸಂಗ ಬಂದಿದೆ. ಹೇಳಿಕೊಟ್ಟವರ ಜೊತೆನೆ ಯುದ್ಧ ಮಾಡೋದಿದೆಯಲ್ಲ, ಎಷ್ಟು ಕಷ್ಟ ಅಲ್ವಾ. ಇಲ್ಲಿ ದ್ರೋಣಾಚಾರ್ಯರಿಗೆ ಕೋಪ ಬಂದು ಆ ಧನಸ್ಸನ್ನ 3 ಭಾಗ ಮಾಡಿಬಿಡ್ತಾರೆ. ಆಮೇಲೆ ಕಾಲ ದಂಡದ ಹಾಗಿರುವಂತ ಒಂದು ದೊಡ್ಡ ಬಾಣವನ್ನೇ ಬಿಡ್ತಾರೆ. ಅದೇನಾಯ್ತು, ಅವನ ಶರೀರದ ಒಳಗಡೆನೆ ನುಗ್ಗು ಹೋಗುತ್ತೆ. ಆಗ ದೃಷ್ಟದ್ಯುಮ್ನ ಬೇರೆ ಧನಸ್ಸನ್ನ ತಗೊಂಡು 14 ಬಾಣಗಳನ್ನ ಬಿಡ್ತಾನೆ. ಮತ್ತೆ ದ್ರೋಣಾಚಾರ್ಯರನ್ನ ಕಟ್ ಹಾಕ್ಬಿಡ್ತಾನೆ. ಈ ರೀತಿ ಆ ಇಬ್ಬರು ವೀರರು ಕೂಡ ಕೋಪದಿಂದ ತುಂಬಿ ಬಹಳ ಭೀಷಣವಾಗಿ ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಂಖ ಅನ್ನೋನು ಬಹಳ ವೇಗದಿಂದ ಸೋಮದತ್ತನ ಮಗ ಯಾರು, ಭೂರಿಶ್ರವ, ಅವನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಮತ್ತೆ ನಿಂತ್ಕೋ ಅಂತ ಹೇಳಿ ಅವನನ್ನ ಯುದ್ಧಕ್ಕೆ ಕರಿತಾ ಇದ್ದ. ಅಂದ್ರೆ ಎಲ್ಲೂ ಓಡೋಗ್ಬೇಡ, ನಿಂತ್ಕೋ, ನಾವು ಯುದ್ಧ ಮಾಡೋಣ ಅಂತ ಕರಿತಾ ಇದ್ದ. ಆಮೇಲೆ ಅವನ ಬಲಭುಜವನ್ನ ಕತ್ತರಿಸ್ಬಿಡ್ತಾನೆ. ಆಗ ಭೂರಿಶ್ರವ ಏನ್ ಮಾಡ್ದ, ಶಂಖನ ಕತ್ತು ಮತ್ತೆ ಭುಜದ ಮಧ್ಯಭಾಗ ಇರುತ್ತಲ್ಲ, ಆ ಮಧ್ಯದ ಮೂಳೆಯ ಮೇಲೆ ಅವನು ಪ್ರಹಾರವನ್ನ ಮಾಡ್ತಾನೆ. ಈ ರೀತಿ ರಣೋನ್ಮತ್ತರಾದಂತಹ ಆ ವೀರರ ನಡುವೆ ಭೀಷಣವಾದಂತಹ ಯುದ್ಧ ಶುರುವಾಗುತ್ತೆ. ರಾಜ ಬಾಹ್ಲಿಕನನ್ನ ಸಂಗ್ರಾಮದಲ್ಲಿ ನೋಡಿ ಚೇದಿರಾಜನಾದಂತಹ ದೃಷ್ಟಕೇತು ಅವನು ಮುಂದೆ ಬರ್ತಾನೆ. ಬಂದು ಸಿಂಹದ ಹಾಗೆ ಗರ್ಜನೆ ಮಾಡಿ ಬಾಣಗಳ ಮಳೆಯನ್ನ ಸುರಿಸ್ತಾನೆ. ಅವ್ರೇನ್ ಮಾಡ್ತಾರೆ, 9 ಬಾಣಗಳನ್ನ ಬಿಟ್ಟು ರಾಜ ಬಾಹ್ಲಿಕನನ್ನ ಕಟ್ ಹಾಕ್ತಾರೆ. ಅಂದ್ರೆ ಅವರು ಏನು ಮಾಡಕ್ಕಾಗದೆ ಇರೋ ರೀತಿ ಮಾಡಕ್ ಹೋಗ್ತಾನೆ. ಆಮೇಲೆ ಆ ಇಬ್ಬರು ವೀರರು ಕೂಡ ತುಂಬಾ ಕೋಪದಿಂದ ನುಗ್ಗಿ ಗರ್ಜನೆ ಮಾಡ್ತಾ ಒಬ್ಬರು ಜೊತೆ ಒಬ್ರು ಹೋರಾಡ್ತಾರೆ. ಈಗ ನಾವು ಯುದ್ಧದಲ್ಲಿ ನೋಡಿದೀವಲ್ವಾ, ಅವರು ಎಷ್ಟು ಕೋಪ ಮಾಡ್ಕೊಂಡಿರ್ತಾರೆ, ಜೋರಾಗಿ ಕಿರ್ಚ್ತಾ ಇರ್ತಾರೆ. ಮತ್ತೆ ತಮ್ಮ ಎದುರಾಳಿಯ ಮೇಲೆ ಅವರು ಬಾಣಗಳನ್ನ ಅಥವಾ ಗದೆಗಳಿಂದ ಹೊಡೆದಾಡ್ತಾ ಇರ್ತಾರೆ. ರಾಕ್ಷಸ ರಾಜನಾದಂತಹ ಅಲಂಬುಷನ ಜೊತೆ ಕ್ರೂರ ಕರ್ಮ ಘಟೋತ್ಕಜ, ಅಂದ್ರೆ ಇಲ್ಲಿ ರಾಕ್ಷಸರ ಜೊತೆನೆ ಯುದ್ಧ ಮಾಡ್ತಾ ಇದ್ದಾರೆ. ಸೊ ರಾಕ್ಷಸ ರಾಜನಾದಂತ ಅಲಂಬುಷ ಭೀಮನ ಮಗ ಘಟೋತ್ಕಜ ಅಂತ ಹೇಳ್ತೀವಲ್ವಾ, ಅವನ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಘಟೋತ್ಕಜ ಏನ್ ಮಾಡ್ತಾನೆ, 90 ಬಾಣಗಳನ್ನ ಬಿಟ್ಟು ಅಲಂಬುಷನನ್ನ ಛೇದಿಸ್ತಾನೆ. ಮತ್ತೆ ಅಲಂಬುಷನು ಕೂಡ ಭೀಮಸುವನ ಅಂದ್ರೆ ಭೀಮನ ಮಗ. ಆ ಘಟೋತ್ಕಜನಿಗೆ ಬಾಗಿದ ಬಾಣಗಳಿಂದ ಆ ಶರೀರವನ್ನ ರಂಧ್ರಗಳನ್ನಾಗಿ ಮಾಡ್ಬಿಡ್ತಾನೆ. ಈಗ ಜರಡಿಯಲ್ಲಿ ರಂಧ್ರಗಳು ಹೇಗಿರುತ್ತೋ ಆ ರೀತಿ ಅವನು ಶರೀರಕ್ಕೆಲ್ಲ ಅವನು ಬಾಣಗಳಿಂದ ಚುಚ್ಚಿ ರಂಧ್ರಗಳನ್ನಾಗಿ ಮಾಡ್ತಾನೆ. ಮಹಾಬಲಿ ಶಿಖಂಡಿ ಅವನು ದ್ರೋಣಪುತ್ರನಾದಂತಹ ಅಶ್ವತ್ಥಾಮನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಆವಾಗ ಅಶ್ವತ್ಥಾಮ ಏನ್ ಮಾಡ್ತಾನೆ, ತನ್ನ ಚೂಪಾದ ಬಾಣಗಳಿಂದ ಶಿಖಂಡಿಯನ್ನ ಅಧೀರನನ್ನಾಗಿ ಮಾಡ್ತಾನೆ. ಅಂದ್ರೆ ಅವನಿಗೆ ಭಯ ಬಂದ್ಬಿಡ್ಬೇಕು ಆ ರೀತಿ ಮಾಡ್ತಾನೆ. ಆಮೇಲೆ ಶಿಖಂಡಿ ಕೂಡ ಒಂದು ಅತ್ಯಂತ ಚೂಪಾದ ಬಾಣದಿಂದ ದ್ರೋಣಪುತ್ರನಿಗೆ ಗಾಯಗೊಳಿಸ್ತಾನೆ. ಈ ರೀತಿ ಅವರು ಸಂಗ್ರಾಮ ಭೂಮಿಯಲ್ಲಿ ಒಬ್ಬರ ಮೇಲೆ ಒಬ್ಬರು ಬೇರೆ ಬೇರೆ ರೀತಿಯ ಬಾಣಗಳಿಂದ ಪ್ರಹಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಎಷ್ಟು
ಇಷ್ಟೆಲ್ಲ ವೀರರು ಯಾರ್ಯಾರ ಜೊತೆ ಹೇಗೆಲ್ಲ ಯುದ್ಧ ಮಾಡಿದ್ರು ಅನ್ನೋದನ್ನು ಇಲ್ಲಿ ಸಂಕ್ಷೇಪವಾಗಿ ವಿವರಣೆ ಮಾಡಿದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.